ತಮಟೆ ಡೋಲು ಸದ್ದಿಗೆ ಡಿಜೆ ಹಾಡುಗಳಿಗೆ ಮಸ್ತ್ ಹೆಜ್ಜೆ ಹಾಕುತ್ತಿರುವ ವಿದ್ಯಾರ್ಥಿನಿಯರು ಹಳ್ಳಿ ಸೊಬಗನ್ನ ಕಾಲೇಜಿನ ಆವರಣದಲ್ಲಿ ನಿರ್ಮಾಣ ಮಾಡಿರುವುದು, ಇನ್ನೊಂದು ಕಡೆ ವಿದ್ಯಾರ್ಥಿಗಳಿಂದ ತಿಂಡಿ ತಿನಿಸುಗಳನ್ನ ಇಟ್ಟು ಮಾರಾಟ ಮಾಡುತ್ತಿರುವುದು. ಈ ದೃಶ್ಯಗಳೆಲ್ಲ ಕಂಡು ಬಂದದ್ದು ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ. ಹೌದು, ಕಾಲೇಜು ಶಿಕ್ಷಣ ಇಲಾಖೆಯ ವತಿಯಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಾನಪದ ಉತ್ಸವ ಮತ್ತು ಸಾಂಸ್ಕೃತಿಕ ಹಬ್ಬವನ್ನು ಆಚರಿಸಲಾಯಿತು. ಕಾಲೇಜಿನ ಆಡಳಿತ ಮಂಡಳಿಯು ವಿದ್ಯಾರ್ಥಿಗಳಿಗೋಸ್ಕರ ಹಳ್ಳಿ ಸೊಬಗಿನ ವಾತಾವರಣ ನಿರ್ಮಾಣ ಮಾಡಿ ಗಮನ ಸೆಳೆಯಿತು. ಮುಖ್ಯ ದ್ವಾರದಿಂದ ತಮಟೆ ವಾದ್ಯ, ಡೋಲು ಕುಣಿತ ಸ್ವಾಗತಿಸಿದ್ರೆ, ಪ್ರವೇಶಿಸಿದ್ರೆ ಹಳ್ಳಿ ಆಚಾರ ವಿಚಾರಗಳ ಬಗ್ಗೆ, ಸಂಸ್ಕೃತಿಗಳ ಬಗ್ಗೆ ಪ್ರದರ್ಶನಕ್ಕೆ ಇಟ್ಟು ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸುತ್ತಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬಳ್ಳಾಪುರದಲ್ಲಿ ಜಾನಪದ ಉತ್ಸವ ಆಯೋಜನೆ ಮಾಡಿದ್ದೀವಿ. ನನ್ನ ರಾಜ್ಯ ಸರ್ಕಾರದ ಆದೇಶದಂತೆ ಈ ಹಳ್ಳಿಗಾಡಿನ ಸೊಗಡು ಏನಿದೆಯೋ ಅದು ನಮ್ಮ ಮಕ್ಕಳ ವಿದ್ಯಾರ್ಥಿಗಳಿಗೆ ಸಿಗಬೇಕು. ಹಳ್ಳಿಗಾಡಿನ ಲೈಫ್ ಏನಾಗ್ತಾ ಇದೆ ಅನ್ನೋದು ಮರೆಯಾಗ್ತಾ ಇದೆ. ಹಾಗಾಗಿ ಎಲ್ಲ ಒಂದು ಪರಿಕರಗಳನ್ನು ಸಮೇತ ಹಿಂದೆ ಏನು ನಮ್ಮ ಪೂರ್ವಜರು, ನಮ್ಮ ಅಜ್ಜಂದರು ಮುತ್ತಂದರು ಏನು ಉಪಯೋಗಿಸ್ತಾ ಇದ್ದಾರೋ ಅದನ್ನೆಲ್ಲ ಸೇರಿಸಿ ಜನಪದ ಕಲೆ ಸಂಸ್ಕೃತಿ ಉಳಿಸಿ ಬೆಳೆಸುವರಲ್ಲಿ ನಾವು ಪಾತ್ರ ಇರುವೆ. ಆ ಒಂದು ಏನು ಆ ಸೊಗಡಿದೆಯಲ್ಲ ಅದನ್ನು ಮುಂದಿನ ಜನ್ರೇಷನ್ಗೆ, ಮುಂದಿನ ಪೀಳಿಗೆಗೆ ಒತ್ತುವೇ ಒಂದು ಕೊಂಡಿ ಆಗಬೇಕು. ಇಂಥ ಒಂದು ಕಾಲೇಜುಗಳಲ್ಲಿ ಈ ಥರ ಕಾರ್ಯಕ್ರಮಗಳು ಆಯೋಜನೆ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಹೆಚ್ಚು ಮನವತ್ತಾಗಿ ಈ ಥರ ಒಂದು ಇತ್ತಂತೆ ಅನ್ನೋ ಒಂದು ಮನದಟ್ಟಾಗುತ್ತೆ ಅಂತ ಈ ಆಯೋಜನೆ ಮಾಡಿದ್ದೀವಿ ಸರ್. ನಿಜವಾಗಲೂ ಇವತ್ತು ನಮ್ಮ ಮಾನ್ಯ ಶಾಸಕರು ನಮ್ಮ ಕಾಲೇಜಿಗೆ ಬರಬೇಕಾಗಿತ್ತು, ಆದರೂ ಅವರ ಒತ್ತಡದ ನಿಮಿತ್ತ ಅವರು ಬಂದಿಲ್ಲ. ಆದರೂ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಕಾಲೇಜಿಗೆ ಬಂದು ಭೇಟಿ ನೀಡಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ನಿಜವಾಗ್ಲೂ ಅಲ್ಲಿ ನೋಡಿ, ಅಲ್ಲಿ ಕಟ್ಟೆ ಇದೆ, ಪಂಚಾಯತ್ ಕಟ್ಟೆ ಇದೆ, ಈ ಕಡೆ ಕೋಲಾಟ, ಜಾನಪದ ಮತ್ತು ಮದುವೆ ಕಾರ್ಯಕ್ರಮಗಳು ಯಾವ ಥರ ನಡೀತಾ ಇತ್ತು ಎಲ್ಲವೂ ಕೂಡ ಒಂದು ಹಬ್ಬದ ವಾತಾವರಣ ಕಾಲೇಜಲ್ಲಿ ಕಲೆ ಕಟ್ಟಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಇನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇದೇ ಮೊದಲ ಬಾರಿಗೆ ಜಾನಪದ ಉತ್ಸವ ಮತ್ತು ಸಾಂಸ್ಕೃತಿಕ ಹಬ್ಬ ಆಚರಿಸಿದ್ದು, ವಿದ್ಯಾರ್ಥಿಗಳಿಗೆ ಹಬ್ಬವೋ ಹಬ್ಬ. ಯುವಕ ಯುವತಿಯರು ಪಂಚೆ ಸೀರೆಗಳನ್ನ ಉಟ್ಟು ಮಧುವಣ ಗಿತ್ತಿಯರಂತೆ ಬಂದು ಕಾಲೇಜಿನ ಆವರಣದಲ್ಲಿ ಇಟ್ಟಿದ್ದ ಬುಗರಿ ಆಟ, ಎತ್ತಿನ ಬಂಡಿ, ದವಸ ಧಾನ್ಯಗಳ ಮುಂದೆ ನಿಂತು ಫೋಟೋಗಳನ್ನ ಕ್ಲಿಕ್ಕಿಸಿಕೊಂಡರು. ವಿದ್ಯಾರ್ಥಿಗಳಿಗೆ ವ್ಯವಹಾರಿಕತೆ ಬಗ್ಗೆ ತಿಳಿಸಿಕೊಡುವ ನಿಟ್ಟಿನಲ್ಲಿ ತಿಂಡಿ ತಿನಿಸುಗಳನ್ನ ಮಾರಾಟ ಮಾಡಿದರು. ಜೊತೆಗೆ ವಿಶೇಷವಾಗಿ ತಮಟೆ, ಡೋಲು ಸದ್ದು, ಡಿಜೆ ಹಾಡುಗಳಿಗೆ ವಿದ್ಯಾರ್ಥಿಗಳು ಮೈಮರೆಸುವಂತೆ ಕುಡಿದು ಕುಪ್ಪಳಿಸಿದ್ದು ವಿಶೇಷವಾಗಿತ್ತು. ನನ್ನ ಹೆಸರು ಗಾಯತ್ರಿ. ನಾವು ವಾಣಿಜ್ಯ ಭಾಗದಿಂದ ಅಂದರೆ ಕಾಮರ್ಸ್ ಡಿಪಾರ್ಟ್ಮೆಂಟಿಂದ ಬಂದಿದ್ದೀವಿ. ಫಸ್ಟ್ ಇಯರ್ ಬಿಕಾಮು. ನಾವೆಲ್ಲನೂ ಆರೋಗ್ಯಕ್ಕೆ ಒಳ್ಳೆಯದಾಗೋ ಎಲ್ಲ ಫ್ರೂಟ್ಸ್ ಎಲ್ಲ ಫುಡ್ ಮಾಡಿದ್ದೀವಿ. ಎಲ್ಲ ಬನಾನದು ಮತ್ತು ಡ್ರೈ ಫ್ರೂಟ್ ಲಡ್ಡು ಮಾಡಿದ್ದೀವಿ. ಇದರಿಂದ ನಮಗೇನು ಹೆಲ್ಪ್ ಆಗ್ತಾಯಿದೆ ಅಂದರೆ ವ್ಯಾಪಾರ ಯಾವ ಥರ ಮಾಡ್ಬೋದು, ಮತ್ತು ನಾವು ಕಾಮರ್ಸ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಯಾವ ಥರ ಇರ್ಬೋದು, ನಾವಿವಾಗ ಓನಾಗಿ ವ್ಯಾಪಾರ ಮಾಡಬೇಕಂದ್ರೆ ನಮ್ಗೆ ಏನೇನು ಸ್ಕಿಲ್ಸ್ ಇರಬೇಕು ಅನ್ನೋದು ಇಲ್ಲಿ ಸ್ವಲ್ಪ ಗೊತ್ತಾಗಿದೆ. ಮತ್ತು ಫಸ್ಟ್ ಟೈಮ್ ಕಾಲೇಜಲ್ಲಿ ಈ ಥರ ಎಲ್ಲ ನೋಡ್ತಿರೋದು ತುಂಬ ಖುಷಿ ಆಗ್ತಾಯಿದೆ. ಮದುವೆ ಅಂತೆ ಹಳ್ಳಿದೆಲ್ಲ ನೋಡ್ತಾ ಇದ್ರೆ ಒಂಥರ ಖುಷಿ ಆಗ್ತಾಯಿದೆ. ಫಸ್ಟ್ ಟೈಮ್ ಇಲ್ಲಿ ಕಾಲೇಜಲ್ಲಿ ನೋಡ್ತಾ ಇರೋದು. ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ನಕ್ಕೊಂಡು ಸೇಲ್ ಆಗ್ತಾಯಿದ್ರೆ, ಅಲ್ಲಿ ಮದುವೆ ಆಗ್ತಾಯಿದ್ರೆ ಅಯ್ಯೋ ಕಾಮಿಡಿ ಥರ ಇದೆ, ಎಲ್ಲ ಚೆನ್ನಾಗಿದೆ, ಎತ್ತುಗಳೆಲ್ಲ ಬರ್ತಾಯಿದ್ರೆ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಫಸ್ಟ್ ಟೈಮ್ ಇಲ್ಲಿ ಡಿಗ್ರಿ ಕಾಲೇಜಲ್ಲಿ ನೋಡ್ತಾ ಇರೋದು. ಈ ಥರ ಸಂಭ್ರಮ ಎಲ್ಲ ಇಲ್ಲೇ ನೋಡ್ತಾ ಇರೋದು. PU ಆಗಿದ್ರೆ ಬರೀ ಓದು ಮನೆಗೆ ಹೋಗಿ ಇದಾಗ ಹೋಗ್ತಾಯಿದ್ದು. ಬಟ್ ಇಲ್ಲಾದರೆ ಎಲ್ಲ ಕಲ್ಚರಲ್ಲೂ ಸ್ವಲ್ಪ ಇದೆ. ತುಂಬಾ ಖುಷಿ ಆಗ್ತಾ ಇದೆ ಈ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿಬಿಟ್ಟು. ಕವಿತಾ, ನಾನು ಫಸ್ಟ್ ಇಯರ್ BSc ಓದ್ತಾ ಇದ್ದೀನಿ. ಇವತ್ತು ನಮ್ಮ ಕಾಲೇಜಲ್ಲಿ ಜನಪದ ಉತ್ಸವನ ಮಾಡ್ತಾ ಇದ್ದಾರೆ. ಇದನ್ನು ನಾನು ಏನೋ ಮಾಡ್ತಾರೆ, ಜಸ್ಟ್ ಅವ್ರು ಏನೋ ಹಳ್ಳಿಯವ್ರ ಥರ ಮಾಡ್ತಾರೆ ಅಂದ್ಕೊಂಡಿದ್ದೆ. ಬಟ್ 100 ಟೈಮ್ಸ್ ಬೆಟರು.
ಮಸ್ತ್ ಸೂಪರಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ತುಂಬ ಒಂದು ಹ್ಯಾಪಿಯಾಗಿದ್ದೀನಿ. ಹಂಗೆ ನಮ್ಮ ಕಾಲೇಜ್ಗೆ ಒಂದು ಅತಿಥಿಗಳು ಜಿಲ್ಲಾಧಿಕಾರಿಗಳು ಸಹ ಬಂದಿದ್ದಾರೆ. ಇದು ಒಂಥರ ನಮ್ಮ ಕಾಲೇಜಲ್ಲಿ ಎಲ್ಲೂ ನೋಡ್ತಿರೋದಂತಹ ಒಂದು ಮೂಮೆಂಟ್ನ ಇಲ್ಲಿ ನೋಡ್ತಾ ಇದ್ದೀವಿ. ಥ್ಯಾಂಕ್ಸ್. ಫುಲ್ಲು ಖುಷಿ ಆಗ್ತಿದೆ. ಓ ಅದಂತೂ ಫುಲ್ ಖುಷಿ. ಡ್ಯಾನ್ಸ್ ನಮ್ಮ ಫ್ರೆಂಡ್ಸ್ ಜೊತೆ ಇನ್ನೂ ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ವರ್ಷ HD ಫಸ್ಟ್ BCA ಸೆಕೆಂಡ್ ಸೆಮ್ ಓದ್ತಾ ಇದ್ದೀನಿ. ನಮ್ಮ ಕಾಲೇಜಲ್ಲಿ ಇವತ್ತು ಜನಪದ ಉತ್ಸವ ಮಾಡ್ತಾ ಇದ್ದೀರಿ. ತುಂಬ ಅದ್ದೂರಿಯಿಂದ ಮಾಡ್ತಾ ಇದ್ದೀರಿ. ಎಲ್ಲರೂ ಫುಲ್ಲು ಜೋಶಾಗಿ ಎಲ್ಲರೂ ಟೀಚರ್ಸು ಸ್ಟೂಡೆಂಟ್ಸ್ ಅನ್ನೋ ಡಿಫ್ರೆನ್ಸ್ ಇಲ್ದಿರ ಎಲ್ಲ ಫುಲ್ಲು ಜೋಶಾಗಿ ಎಂಜಾಯ್ ಮಾಡ್ತಾ ಇದ್ದೀರಿ. ಪ್ರೈವೇಟ್ ಕಾಲೇಜ್ಗಳಲ್ಲಿ ಈ ರೀತಿ ನೋಡಿದ್ದೀರಾ? ಇಲ್ಲ, ನೋಡಿಲ್ಲ. ಗೌರ್ಮೆಂಟ್ ಕಾಲೇಜಲ್ಲಿ ಈ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಈಸ್ ದ ಬೆಸ್ಟಾಗಿ ಮಾಡಿದ್ದಾರೆ ಗೌರ್ಮೆಂಟ್ ಕಾಲೇಜಲ್ಲಿ. ನಂಗೆ ಜಾಸ್ತಿ ಖುಷಿ ಆಗ್ತಾ ಇದೆ. ಇವಾಗ ಡ್ಯಾನ್ಸ್ ಆಡೋಣ ಅನ್ನೋದು ಖುಷಿ ಆಗ್ತಾ ಇದೆ ನನಗೆ. ಏನೋ ನನಗೆ ಕಾಲೇಜಲ್ಲಿ ಸೇರಿ ತುಂಬ ಅಂದರೆ ಪ್ರೌಡ್ ಫೀಲ್ ಆಗ್ತೈತೆ. ಇಂಥ ಕಾಲೇಜಲ್ಲಿ ಸೇರಿ ಇಷ್ಟು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಐ ಆಮ್ ಸೋ ಹ್ಯಾಪಿ. ನನ್ನ ಹೆಸರು ವರ್ಷ. ಇನ್ನು ವಿದ್ಯಾರ್ಥಿಗಳ ಜೊತೆಗೂಡಿದ ಉಪನ್ಯಾಸಕರು ಹೆಜ್ಜೆ ಹಾಕಿ ಫೋಟೋಗಳು ಕ್ಲಿಕ್ಕಿಸಿಕೊಂಡು ಖುಷಿ ಪಟ್ಟಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.